ಆರೆಂಜ್ ಜ್ಯೂಸ್ ಮಾಡಲು ಆರೆಂಜ್ ಬೇಕು, ಶುಗರ್ ಬೇಕು, ಹಸಿ ಹಾಲು ಬೇಕು. ಅದನ್ನು ಸಿಪ್ಪೆನ ಬಿಡಿಸ್ಕೋಬೇಕು. ಆನಂತರ ಒಳಗೆ ಬೀಜನೂ ಇರುತ್ತೆ, ಬೀಜನೂ ತೆಕ್ಕೋಬೇಕು. ಅದು ಬೀಜ ಕೈ ಆಗುತ್ತೆ ಜ್ಯೂಸ್ನಾಗ ಹಾಕಿದರೆ. ಬೀಜ ಮತ್ತು ಸಿಪ್ಪೆನ ತೆಕ್ಕೋಣ ಬನ್ನಿ. ನೋಡಿ, ಈ ಥರ ಒಳಗಿನವೆಲ್ಲ ಬೀಜ ತೆಗಿಬೇಕು. ಬೀಜ ಹಾಕಿದರೆ ಜ್ಯೂಸು ಕೈ ಆಗುತ್ತೆ. ಈ ಥರ ಬೀಜ ಎಲ್ಲನೂ ತೆಗೆದು ಜ್ಯೂಸು ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ. ಸುಲಿದಿರೋ ಆರೆಂಜ್ನ ಮಿಕ್ಸಿ ಜಾರಿಗೆ ಹಾಕೋಣ. ಎಲ್ಲಷ್ಟು 4 ಆರೆಂಜ್ ಇದ್ವು. ನನ್ನ ತಮ್ಮ ಜ್ಯೂಸ್ ಮಾಡಿ ಕೊಡು ಅಂತ ಕೇಳಿಲ್ಲ. ಅದಕ್ಕೆ 4 ಆರೆಂಜ್ ಇದ್ವು. ಅದಕ್ಕೆ ಸಿಪ್ಪೆ ಸುಲಿದು ಬೀಜ ತೆಗೆದು ಮಿಕ್ಸಿ ಜಾರಿಗೆ ಆರೆಂಜ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಬಟ್ಲು ಸಕ್ಕರೆ, ಅದಕ್ಕೆ ಒಂದಿಷ್ಟು 1 ಗ್ಲಾಸ್ ಹಸಿ ಹಾಲು ಹಾಕ್ಕೊಂಡು ಮಿಕ್ಸಿ ಹಾಕೊಳ್ಳೋಣ. ಮಿಕ್ಸಿ ಜಾರಿಗೆ ಜ್ಯೂಸನ್ನು ಹಾಕೊಳ್ಳೋಣ. ನೋಡಿ ಸಣ್ಣಾಗಿರಿ. ಇದನ್ನು ಒಂದು ಬೌಲಿಗೆ ಸೋಸ್ಕೊಳ್ಳೋಣ. ನೋಡಿ, ಜ್ಯೂಸನ್ನ ಈ ಥರ ನಮ್ಮ ಮನೆಯಾಗೆ ಇದು ಚಹಾ ಸೋಸೋದ್ರಲ್ಲೇ ಸೋಸ್ಕೊತಾ ಇದ್ದೀನಿ. ಇಲ್ಲ ನಿಮ್ಮ ಮನೆಯಾಗ ಕಾಟನ್ದು ವೈಟು ಜಾಲರಿ ಟೈಪ್ ಬಟ್ಟೆ ಇತ್ತಂತಂದ್ರೂ ಅದರಲ್ಲಿ ಸೋಸ್ಕೊಳ್ಳೋದು. ಇದು ನಮ್ಮ ಮನೆಯಾಗ ಈಗ ಅರ್ಜೆಂಟಿಗೆ ಇದರಲ್ಲಿ ಸೋಸ್ಕೊತಾ ಇದ್ದೀನಿ. ನೋಡಿ, ಜ್ಯೂಸನ್ನ ಯಾವ ಥರ ಬಂದಿದೆ ಅಂಥೇಳಿ ನೋಡಿ. ಆರೆಂಜ್ ಜ್ಯೂಸು ಯಾವ ಥರ ಆಗಿದೆ ನೋಡಿ. ಇದು ಎಲ್ಲಷ್ಟು ಕ್ಲೀನಾಗಿ ಸೋಸ್ಕೊಂಡ ನಂತರ ನಿಮಗೆ ಆಮೇಲೆ ಯಾವ ಥರ ಬಂದಿದೆ ಅಂಥೇಳಿ ತೋರಿಸ್ತೀವಿ. ನೋಡಿ, ಆರೆಂಜ್ ಜ್ಯೂಸ್ ರೆಡಿಯಾಗಿದೆ. ಇದು ಹಾಲು ಹಾಕ್ಕೊಂಡಿರೋದಿದೆಯಲ್ಲ, ಅದೇ ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂಥೇಳಿ. ಆರೆಂಜ್ ಅಂದರೆ ಒಂಚೂರು ಪಲ್ಪು ಇರಲಿ ಅಂಥೇಳಿ ನಾನೇ ಹಾಕಿರೋದು. ಆ ಥರ ಆದರೆ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ಬರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಆರೆಂಜ್ ಜ್ಯೂಸ್. ಇದು ಸೋಸ್ಕೊಲಾರ್ದು. ಇದನ್ನು ಯಾವ ಥರ ಬಂದಿದೆ ನೋಡಿ. ಸ್ವಲ್ಪ ಅದು ಪಲ್ಪ್ ಸಿಗ್ತಾಯಿದ್ರೆ ರುಚಿ ಬರುತ್ತೆ ಅಂತ ಇದು ಒಂದಿಷ್ಟು ಸೈಡಿಗೆ ಎತ್ತಿಟ್ಟಿದ್ದೀನಿ. ಇದು ಒಂಚೂರು ಹಾಕಿ ಸ್ವಲ್ಪ ಸೋಸಿರೋದು ಒಂಚೂರು ಪಲ್ಪ್ ಹಾಕಿದ್ದೀನಿ ನಾನೇ ಬೇಕಂತೇಳಿ. ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ಬರುತ್ತೆ ಅಂಥೇಳಿ. ನೋಡಿ ಯಾವ ಥರ ಬಂದಿದೆ ಆರೆಂಜ್ ಜ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಭವಿಕ್ ಚಾನಲ್ಗೆ ಸಪೋರ್ಟ್ ಮಾಡಿ.